ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಹೇಳ್ತಾ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ. ವಿಳಾಸ: ಹೊನ್ನಾಗನಹಟ್ಟಿ, ನಿಯರ್ ತಾವರೆಕೆರೆ, ಮಾಗಡಿ ಮೇನ್ ರೋಡ್, ಬ್ಯಾಂಗ್ಳೂರ್. ತಾವರೆಕೆರೆ ಮಾಗಡಿ ಮೇನ್ ರೋಡಲ್ಲಿ ನಿಮಗೆ ಬಸ್ಸನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಸೀಟ್ಲೆಕ್ಕ ಆಟೋದಲ್ಲಿ ಹೋಗಬೇಕಾಗುತ್ತೆ. 1 ಕಿಲೋಮೀಟರ್ ಹತ್ತತ್ರ ಇದೆ. ಸೊ ನಿಮಗೆ ಪರ್ ಹೆಡ್ ನಿಮ್ಗಲ್ಲಿ 20 ರುಪೀಸ್ನ ತೊಗೊತಾರೆ. ಗುರುವಾರ ಮತ್ತು ಭಾನುವಾರದೊತ್ತು ನಿಮಗೆ ಆಟೋಗಳಲ್ಲಿ ಜಾಸ್ತಿ ಸಿಗುತ್ತೆ, ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗೆ ಇದೆಲ್ಲ ನಿಮಗೆ ಕಾರು ಮತ್ತು ಬೈಕಲ್ಲಿ ಬಂದವ್ರಿಗೆ ನಿಲ್ಲಿಸೋದಕ್ಕೆ ಅಂತ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಏರಿಯಾ ಇದು. ನಾನು ಬಂದಿರೋದು ಗುರುವಾರ ಬಂದಿದ್ದೆ. ಗುರುವಾರ ಮತ್ತು ಭಾನುವಾರದೊತ್ತು ತುಂಬಾ ರಶ್ ಇರುತ್ತೆ, ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಭಾನುವಾರ ಹಾಗೂ ಗುರುವಾರದೊತ್ತು ನಿಮಗೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿ ನಿಮಗೆ ಪ್ರತಿನಿತ್ಯವೂ ನಿಮಗೆ ಪ್ರಸಾದವನ್ನು ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಮುಂಭಾಗ. ಹಾಗೆ ದೇವಸ್ಥಾನದ ಒಳಗೆ ಬಂದರೆ ಇಲ್ಲಿ ಪ್ರತಿದಿನವೂ ಹೋಮನ ಮಾಡ್ತಾ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ನಾನು ಹೋಗಿದ್ದು ಗುರುವಾರ. ನನಗಂತೂ ಇಲ್ಲಿ ಹೋಗಿ ಬಂದ ಮೇಲೆ ತುಂಬಾ ಖುಷಿ ಮತ್ತು ನೆಮ್ಮದಿ ಅಂತೂ ಸಿಕ್ಕಿದೆ ನನಗಿಲ್ಲಿ. ಅಲ್ಲಿ ಹೋಗಿ ಬಂದರೆ ಏನೋ ಸ್ವಲ್ಪ ಮನಸ್ಸು ನಿರಾಳ ಅನಿಸುತ್ತೆ. ಹಾಗೆ ಇಲ್ಲಿ ನಿಮಗೆ ತೀರ್ಥ, ಪ್ರಸಾದ ಮತ್ತು ಅಕ್ಷತೆ ಕಾಳನ್ನು ಕೊಡ್ತಾರೆ. ನಾನು ತೋರಿಸೋದ್ನಲ್ಲ, ಅಕ್ಷತೆ ಕಾಳನ್ನು ಕೊಡ್ತಾರೆ. ಇಲ್ಲಿ ನಿಮ್ಮ ಕಷ್ಟ ಏನು ಅಂತ ಹೇಳಿದ್ರೆ ನಿಮಗೆ ಕಾಯಿ ಕಟ್ಟಲಿಕ್ಕೆ ಮತ್ತು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೆಂಗಳೂರಿನವರು ಇಲ್ಲಿ ಕಾಯನ್ನು ಕಟ್ಟಿರೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂತ. ಹಾಗೆ ಇಲ್ಲಿ ಸೆಲೆಬ್ರಿಟೀಸ್ಗಳು ಕೂಡ ತುಂಬ ಜನ ಬರ್ತಾರೆ. ಸೀರಿಯಲ್ಸ್ನವರು ಎಲ್ಲ ತುಂಬ ನೋಡಿದ್ದೀನಿ ನಾನು ಬಂದಾಗ. ಹಾಗೆ ಪಕ್ಕದ ರೂಮಿನಲ್ಲಿ ನಾನು ಕಾಯಿ ಕಟ್ಟಿದ್ದು ತೋರಿಸಿದ್ನಲ್ಲ, ಅದೇ ಪಕ್ಕದ ರೂಮ್ನಲ್ಲಿ ಹೊರ ಊರಿಂದ ಯಾರು ಬಂದಿರ್ತಾರೆ ಬೆಂಗಳೂರು ಬಿಟ್ಟು, ಅವ್ರಿಗೆ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ ಅಲ್ಲಿ ಕಾಯಿ ಕಟ್ಟಲಿಕ್ಕೆ ಅಂತ. ನಿಮ್ಮ ಕಷ್ಟ ಏನು ಅಂತ ಹೇಳಿದ್ರೆ ಸೊ ಅವರು ಎಷ್ಟು ವಾರ ಕಾಯಿ ಕಟ್ಟಬೇಕು ಏನು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತ ಅಂದರೆ ದೇವಸ್ಥಾನದ ಪೂಜಾರಿ ಹತ್ರ ಹೋಗಿಬಿಟ್ಟು, ಅರ್ಚಕರ ಹತ್ರ ಹೋಗಿಬಿಟ್ಟು ನೀವು ನಿಮ್ಗೇನು ಕಷ್ಟ, ಏನು ಪ್ರಾಬ್ಲಮ್ಸು ಅಂತ ಹೇಳಿದ್ರೆ ಅವರು ನಿಮಗೆ ಯಾವ ಥರ ಕಾಯಿ ಕಟ್ಟಬೇಕು, ಎಷ್ಟು ವಾರ ಕಾಯಿ ಕಟ್ಟಬೇಕು, ಎಷ್ಟು ತುಪ್ಪದ ಬತ್ತಿ ಹಚ್ಚಬೇಕು, ದೀಪ ಹಚ್ಚಬೇಕು ಅಂತ ಅವರು ನಿಮಗೆ ವಿವರಿಸ್ತಾರೆ. ನೀವು ಆ ಥರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಕಾಯಿ ಕಟ್ಟಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಅವರು ನಿಮ್ಮ ಹತ್ರ ಕಾಯಿ ಕೊಟ್ಟು ಅದಕ್ಕೆ ನಿಮಗೆ ಸಂಕಲ್ಪವನ್ನು ಮಾಡಿಸ್ತಾರೆ ಕಾಯಿಗೆ. ಹಾಗೆ ನಿಮ್ಮ ಹತ್ರ ಸಂಕಲ್ಪನ ಮಾಡಿಸ್ತಾರೆ. ಸಂಕಲ್ಪ ಆದಮೇಲೆ ಅಲ್ಲಿ ನಿಮಗೆ ಬಟ್ಟೆ ಕಟ್ಟೋಕ್ಕೆ ಹೇಳ್ತಾರೆ. ಎಲ್ಲದನ್ನು ಅವರೇ ಕೊಡ್ತಾರೆ. ಹಾಗೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು ಮತ್ತು ಎಷ್ಟು ವಾರ ಕಾಯಿ ಕಟ್ಟಲಿಕ್ಕೆ ಅಂತ ಹೇಳಿರ್ತಾರಲ್ಲ ಅದನ್ನ ಕಾಯಿ ಮೇಲೆ, ಆ ಬಟ್ಟೆ ಮೇಲೆ ಬರೆದಿರ್ತಾರೆ. ಅದನ್ನು ನೀವು 1 ವಾರ ಆದಮೇಲೆ ನೀವು ಕಾಯಿ ಕಟ್ಟೋದಾದಮೇಲೆ ಮತ್ತೆ ನೆಕ್ಸ್ಟ್ ವಾರ ಬಂದಾಗ ಅದೇ ಕಾಯಿನ ಬಿಚ್ಚಿಸ್ಬಿಟ್ಟು ಮತ್ತೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ನೀವು ದೇವ್ರ ಹತ್ರ ಬೇಡ್ಕೊಂಡಾದಮೇಲೆ ಮತ್ತೆ ರಿಟನ್ನು ಅದೇ ಕಾಯಿನ ಕಟ್ಟಲಿಕ್ಕೆ ಅಂತ ಹೇಳ್ತಾರೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.